ಮಂಗಳೂರು ಬುದ್ಧಿವಂತರ ಜಿಲ್ಲೆ. ದಿನದಿಂದ ದಿನಕ್ಕೆ ಬೆಳೆಯುತ್ತಿರುವ ನಗರಗಳಲ್ಲಿ ಒಂದು ಈ ಬುದ್ಧಿವಂತ ಜಿಲ್ಲೆಗೆ ಸ್ಮಾರ್ಟ್ ಸಿಟಿ ಎನ್ನುವ ಹೆಗ್ಗಳಿಕೆಯ ಗರಿ ಕೂಡ ಇದೆ. ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ಕೋಟಿಗಟ್ಟಲೆ ಹಣ ಇದ್ದರೂ ಕೂಡ ಕಾಮಗಾರಿ ಕುಂಠಿತಗೊಂಡಿದೆ. ಕೋಟಿಗಟ್ಟಲೆ ಹಣ ವಿನಿಯೋಗ ಮಾಡುವ ಸ್ಮಾರ್ಟ್ ಸಿಟಿ ಯೋಜನೆಗೆ 4 ಇಂಚಿನ ಚರಂಡಿ ಮುಚ್ಚುವ ಸ್ಲ್ಯಾಬ್ ಇಲ್ವಂತೆ. ಈ ಸ್ಟೋರಿ ಎಲ್ಲಿದ್ದು ಅಂತೀರಾ? ನಗರದ ಹೃದಯ ಭಾಗದಲ್ಲಿರುವ MG ರೋಡ್ನ ಫುಟ್ಪಾತ್ನ ಕತೆ, ನಿವಾಸಿಗಳ ವ್ಯಥೆ. ಹೌದು, MG ರೋಡ್ ಅಂದರೆ ಶಾಲಾ ಕಾಲೇಜು, ವ್ಯಾಪಾರ ವ್ಯವಹಾರ ಸಂಕೀರ್ಣಗಳು ಸೇರಿದಂತೆ 10 ಹಲವರು ವಸತಿ ಸಂಕೀರ್ಣಗಳಿರುವಂತಹ ಪ್ರದೇಶವಾಗಿದೆ. MG ರೋಡ್ನ ಫುಟ್ಪಾತ್ನಲ್ಲಿ ಶಾಲಾ ವಿದ್ಯಾರ್ಥಿಗಳು, ಹಿರಿಯ ನಾಗರಿಕರು, ಸಾರ್ವಜನಿಕರು ನಡೆದಾಡುವ ದಾರಿಯಲ್ಲಿ ಚರಂಡಿಯ ಗುಂಡಿಯಿಂದಾಗಿ ಮಾರ್ಪಟ್ಟಿದೆ. ಫುಟ್ಪಾತಲ್ಲಿ ನಡೆದರೂ ಕೂಡ ಸೇಫ್ ಆಗಿ ಇರ್ತೀರಾ ಅಂತ ಅಂದ್ಕೊಂಡಿದ್ರೆ ಅದೂ ಕೂಡ ಇಲ್ಲ. ಫುಟ್ಪಾತ್ ಬಿಟ್ಟು ರಸ್ತೆ ಮೇಲೆ ನಡ್ಕೊಂಡು ಹೋದವರು, ಬಸ್ಸುಗಳ ವಾಹನ ಸಂಚಾರದ ಪೈಪೋಟಿಯಿಂದಾಗಿ ಜೀವ ಕೈಯಲ್ಲಿ ಹಿಡಿದುಕೊಂಡು ಹೋಗುವ ಪರಿಸ್ಥಿತಿ ಉಂಟಾಗಿದೆ. ಈ ಸಮಸ್ಯೆಯ ಬಗ್ಗೆ ಸ್ಥಳೀಯ ಪ್ರತಿನಿಧಿಗಳಲ್ಲಿ 1 ವರ್ಷದಿಂದ ಹೇಳಿಕೊಂಡರೂ ಯಾವುದೇ ಪ್ರಯೋಜನವಾಗಲಿಲ್ಲ. ಸ್ಥಳೀಯ ಪಾಲಿಕೆ ಸದಸ್ಯರ ಗಮನಕ್ಕೆ ತಂದರೆ ಇದಕ್ಕೆ ಅನುದಾನವಿಲ್ಲ, ನೀವು ಆಯುಕ್ತರಲ್ಲಿ ಮಾತನಾಡಿ ಅನ್ನುವ ಉತ್ತರ ಬಿಟ್ರೆ ಸಮಸ್ಯೆ ಮಾತ್ರ ಮುಕ್ತಿ ಕಾಣ್ತಾ ಇಲ್ಲ. ಸಾಧಾರಣ 1 ವರ್ಷದಿಂದ ನಮ್ಮ MG ರೋಡು ತುಂಬ ಹಾಳಾಗಿ ಹೋಗಿದೆ. ಅಂದರೆ ಅದು ಯಾವ ಸ್ಥಿತಿಗೆ ಬಂದಿದೆ ಅಂದರೆ ಯಾರೂ ಸಹ ನಡಿಲಿಕ್ಕೆ ಸಾಧ್ಯ ಇಲ್ಲ, ಆ ಸ್ಥಿತಿಗೆ ಮುಟ್ಟಿದೆ. ನಾನು ಮೊನ್ನೆ ಎಲ್ಲರ ಹತ್ರ ಹೇಳ್ತಾ ಇದ್ದೆ, ಇನ್ನು ಯಾರೂ ಬರದೇ ಹೋದರೆ ಸಿಂಗಲ್ ಪ್ರೊಟೆಸ್ಟ್ ಮಾಡ್ತೇನೆ ಅಂತೇಳಿ. ಇದು ಸ್ಮಾರ್ಟ್ ಸಿಟಿ ಹೋಗಿ ಕೊಳಚೆ ಸಿಟಿ ಆಗ್ತಾ ಉಂಟು. ಕೊಳಚೆ ಫುಟ್ಪಾತು ಇಲ್ಲಿ ವಯಸ್ಸಾದವರು 80-90 ವರ್ಷದಿಂದ ಹಿಡಿದು ಸಣ್ಣ ಮಕ್ಕಳವರೆಗೆ ಇಲ್ಲಿ ನಡ್ಕೊಂಡು ಹೋಗ್ತಾರೆ. ಸ್ಕೂಲಿಗೆ ಹೋಗುವ ಮಕ್ಕಳಿದ್ದಾರೆ, ಅತಿ ಚಿಕ್ಕ 5 ವರ್ಷದ ಕೆಳಗಡೆ ಮಕ್ಕಳು, 90 ವರ್ಷದ ಮುದುಕರವರೆಗೆ ಇಲ್ಲಿ ನಡ್ಕೊಂಡು ಹೋಗ್ತಾರೆ. ಹೇಗೆ ಈ ಇದರಲ್ಲಿ ಹೋಗಬೇಕು? ಫುಟ್ಪಾತಲ್ಲಿ ಒಬ್ಬರಿಗೆ ಸಹ ಹೋಗ್ಲಿಕ್ಕಾಗೋದಿಲ್ಲ, ಅಷ್ಟು ಖರಾಬಾಗಿ ಹೋಗಿದೆ ಈ ವ್ಯವಸ್ಥೆ. ತುಂಬ ನಾಚಿಕೆ ಆಗಬೇಕು ಸರ್ಕಾರಕ್ಕೆ. ಇದಕ್ಕೆ ಇಷ್ಟು ಹೇಳ್ತಾರೆ, ಈ ಥರ ಸ್ಮಾರ್ಟ್ ಸಿಟಿ ಹೋಗಿ ಕೊಳಚೆ ಸಿಟಿ ಆಗಿದೆ, ದಯವಿಟ್ಟು ಇದನ್ನು ಆದಷ್ಟು ಬೇಗ ಸರಿ ಮಾಡಿ ಅಂತ ಹೇಳಿ ಕೇಳ್ತೇನೆ. ಅದೇ ಫುಟ್ಪಾತ್ನಲ್ಲಿ ಮುಂದೆ ನಡೆದುಕೊಂಡು ಬಂದ್ರೆ ಸರಿಯಾಗಿ ನಗರದ SDM ಕಾಲೇಜಿನ ಎದುರುಗಡೆ ಅಪಾಯಕಾರಿ ಗುಂಡಿ ಕಾಣಿಸುತ್ತದೆ. ಬಸ್ಸಿನ ವೇಗಕ್ಕೆ ಈ ಗುಂಡಿಯಿಂದಾಗಿ ಅಪಘಾತ ಸಂಭವಿಸುವುದು ಖಂಡಿತ. ಈ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವ ಹಿರಿಯ ನಾಗರಿಕರ ಪರಿಸ್ಥಿತಿ ಹೇಳತೀರದು. ನನ್ನ ಹೆಸರು ಕಿರಣ್ ಅಂತ, ನಾನಿಲ್ಲಿ MG ರೋಡ್ನ ನಿವಾಸಿ. ನಾವು ಈಗ ಕಳೆದ 8-10 ತಿಂಗಳಿಂದ ಇಲ್ಲಿ ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದೇವೆ. ಇಲ್ಲಿ ಫಸ್ಟಿಗೆ ಕೇಬಲ್ ಲೇಯಿಂಗಿಗೋಸ್ಕರ ಇಲ್ಲಿ ಚಾನಲ್ ಅಂತ ಇಲ್ಲಿ ಡಿಗ್ಗಿಂಗ್ ಮಾಡಿದರು. ಡಿಗ್ಗಿಂಗ್ ಮಾಡಿದ ಮೇಲೆ ಫುಟ್ಪಾತ್ ಎಲ್ಲ ಕುಸಿದೋಯ್ತು. ಫುಟ್ಪಾತ್ ಕುಸಿಬೇಕಿದ್ರೆ ಅದರ ಜೊತೆಯಲ್ಲೇ ಪಕ್ಕದಲ್ಲಿದ್ದ ಮ್ಯಾನ್ಹೋಲ್ ಕೂಡ ಕುಸಿಯಿತು. ಅದಕ್ಕೊಂದಿಷ್ಟು ಹೋರಾಡಿ ಮೀಡಿಯಾದವರನ್ನೆಲ್ಲ ಕರೆಸಿ ನಾವು ಮಾಡಿದ ಮೇಲೆ ಅಧಿಕಾರಿಗಳು ಬಂದು 2 ದಿನದಲ್ಲಿ ಅದನ್ನು ಸರಿ ಮಾಡಿ ಹೋದರು. ಅದು ಕೊಳಚೆ ನೀರು ಹೋಗ್ತಾ ಇತ್ತು ಇಲ್ಲಿ ರೋಡಲ್ಲಿ. ಈಗ ಆ ಕೊಳಚೆ ನೀರೆಲ್ಲ ಹೋಗೋದು ನಿಂತರೂ ಫುಟ್ಪಾತ್ ಅಂತೂ ಸರಿಯಾಗಲಿಲ್ಲ. ಫುಟ್ಪಾತ್ನ ಪಕ್ಕದಲ್ಲಿ ಅವರು ಎಲೆಕ್ಟ್ರಿಸಿಟಿ ಕೇಬಲಿಂಗ್ ವರ್ಕ್ ಮಾಡಿದ್ದು, ಅದರಲ್ಲಿ ಜಾಯ್ನಿಂಗ್ ವರ್ಕಿಗಂತ ಅಲ್ಲಿ ಒಂದು ಚೇಂಬರ್ ಇಟ್ಟಿದ್ದಾರೆ. ಆ ಚೇಂಬರ್ 6 ಫೀಟ್ ಅಗಲ, 6 ಫೀಟ್ ಕೆಳಗೆ ಡೆಪ್ತ್ ಇದೆ. ಅದರ ಮೇಲೆ ಸ್ಲ್ಯಾಬ್ ಕವರ್ ಮಾಡಿದ್ದಾರೆ. ಆ ಸ್ಲ್ಯಾಬ್ ಅಲುಗಾಡ್ತಾ ಇದೆ, 8 ತಿಂಗಳಿಂದ ಅಲುಗಾಡ್ತಾ ಇದೆ. ವೆಹಿಕಲ್ಸ್ ಹೋಗಬೇಕಿದ್ರೆ ಅಲುಗಾಡ್ತದೆ. ಯಾನು ಕರಿಣ 14 ವರ್ಷದಿಂದ ನೆಟೆ ಕೆಲಸ ಮಾಡ್ತೊಂದಿಲ್ಲ ಇಂದು ಎಂಕಲ್ನ ಆಫೀಸ್ ನೆಟೆ ಎಂಕಲ್ ತೂಯಿನ ಪ್ರಕಾರ ದಿನನಿತ್ಯ ನೆಟೆ ಸಾಧಾರಣ ಒಂಜಿ 8 ಜನ ಪೋಪೇರು ಬಂದಿಜ್ಜಿ ಸ್ಟೂಡೆಂಟ್. ಅವ್ರು ನೆಟೇನು ಕಾಲೇಜ್ ಉಂಡು, ರಡ್ಡು ಮೂಜಿ ಕಾಲೇಜ್ ಉಂಡು, ಬ್ಯಾಂಕ್ ಉಂಡು. ತಂದೆ ನೆಟೆ ಈತೆಲ್ಯ ಫುಟ್ಪಾತ್ ಉಪ್ಪುಂಡು. ನೆಟೆ ಈತ್ ಮಲ್ಲ ಬಸ್ಸಾಕಲು ಪೂರ ಪೋಪೇರು ಕಾಂಪಿಟೇಷನ್ ವೇಗೋಡು ಪೋಪೇರು ಪೂರೆಲ್ಲ. ಈತೆಲ್ಯ ಫುಟ್ಪಾತ್ ನಡತೊಂದು ಪೋಪಿನೇ ಮಸ್ತ್ ಮಲ್ಲ ಬೇಲೆ ಅದು ಉಪ್ಪುಂಡು.
ಜೀವ ಕೈಟ್ ಪತ್ತೊಂದು ಪೋಡಾಪುಂಡು ಅಂಚಿನಲ್ಪ ಮೂಲು ಗರ್ತು ಪಾಡ್ದೆ ರಡ್ಡು ಕೊಡಿರು ಮಲ್ಲ ಗುಂಡಿ ತೋಡ್ದಿತ್ತೇರು ನೆಟೆ ಮುರಣಿ ಒಂಜಿ ಪೊಂಜು ಒಂಜಿ ಪ್ರಾಯದಾರ ನಡೆದೊಂದು ಪೋನಾಗ ಅವೇನು ದಂಟದು ಅಂಚಿಗೆ ಬೂರ್ನಾರು ಒಂಜಿ ವೇಳೆ ಬೂರ್ದು ಹೇಳ್ದ ಈ ಪಾಸ್ಟ್ ಬರ್ಪಿನ ಬಸ್ತ ಅಡಿಗೆ ಬೂರ್ದು ಪ್ರಾಣನೇ ಪೋತು ಆರು ಪುಣ್ಯಗು ಇಂಚಿಗೆ ಬೂರ್ದೇರು ಅಪ್ಪಗ ದಾಲ ಆದಿತ್ತುಜಿ ಒಂಜಿ ವೇಳೆ ಒಂಚೂರು ಬೂರ್ದಿನ ಪೆಟ್ಟಿಗೆ ಆ ಕಲ್ಲ ಮೀನಿ ತಾಗದು ದಾದಾಂಡಲ ಹೆಚ್ಚು ಕಮ್ಮಿ ಅಂಡ ಐಕಿ ಏರು ಹೊಣೆ ನೆಕ್ಕ ಪೂರಲ್ಲ ಹೊಣೆ ಆದುಪ್ಪುಣು ಬೇಜವಾಬ್ದಾರಿ ವರ್ಕ್ ಮಾಡ್ಕೊಂಡಂಚಿನ ಜಿಲ್ಲಾಡಳಿತನೇ ಹೊರತು ಬಿಡ್ದು ಬೇತೆ ಇರ್ಲತ್ತೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ಕ್ರಮವನ್ನು ಕೈಗೊಂಡು ಸಮಸ್ಯೆ ಬಗೆಹರಿಸುತ್ತಾರಾ ಎನ್ನುವುದನ್ನು ಕಾದು ನೋಡಬೇಕಿದೆ. ಮಂಜುನಾಥ್, ವಿ4 ನ್ಯೂಸ್, ಮಂಗಳೂರು.